ಹಾಯ್ ಟೀಮ್, ವೆಲ್ಕಮ್ ಟು ದ ಬುಲ್ಸೈ ಯೂಟ್ಯೂಬ್ ಚಾನಲ್. ಓಕೆ, ನಾನು ನಿಮಗೆ ಎಸ್ಟರ್ಡೇ ವಿಡಿಯೋದಲ್ಲಿ ನಿಫ್ಟಿ 50 ಹೇಗೆ ಅನಲೈಸ್ ಮಾಡಿದ್ದೀನಿ, ನಿಫ್ಟಿ 50 ಹೇಗೆ ಬಿಹೇವ್ ಮಾಡುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ಹೇಳಿದ್ದೀನಿ. ಓಕೆನಾ, ನಾನು ನಿಮಗೆ ಇವಾಗ ಬ್ಯಾಂಕ್ ನಿಫ್ಟಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಿಫ್ಟಿ 50ಲಿ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತಿದ್ದೆ. ದ ಪಾಯಿಂಟ್ ಈಸ್, ನೋಡಿ, ಮಾರ್ಕೆಟ್ ಏನಾದರೂ ಅಪ್ಪಿತಪ್ಪಿ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ, ಅದ್ರ ಡೀಟೇಲ್ಸು ತಿಳ್ಕೊಂಬಿಡಿ. ನೋಡಿ, ಈ ಜಾಗದಲ್ಲಿ ಕೂಡ ಆರ್ಡರ್ ಬ್ಲಾಕ್ ಇದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಈ ಜಾಗದಲ್ಲೂ ಕೂಡ ಆರ್ಡರ್ ಬ್ಲಾಕ್ ಇದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಡಿಕೇಟರ್ ಹೇಳಿದ್ದೆ. ಆ ಇಂಡಿಕೇಟರ್ ಹೆಸರು ಬಂದುಬಿಟ್ಟು ನೋ ಗ್ಯಾಪ್ ಇಂಡಿಕೇಟರ್, ಬೈ ಮಿಸ್ ನೋ ಕ್ಯಾಂಡಲ್ ಇಂಡಿಕೇಟರ್ ಅಂತ ಹೇಳಿದ್ದೀನಿ. ದಟ್ ಈಸ್ ನಾಟ್ ನೋ ಕ್ಯಾಂಡಲ್ ಇಂಡಿಕೇಟರ್, ಸಾರಿ, ದಟ್ ಈಸ್ ಎ ನೋ ಗ್ಯಾಪ್ ಇಂಡಿಕೇಟರ್. ಐ ವಿಲ್ ಟೆಲ್ ಯು, ವೆಯ್ಟ್. ನೋ ಗ್ಯಾಪ್ ಕ್ಯಾಂಡಲ್ಸ್. ನೋಡಿ, ಈ ಇಂಡಿಕೇಟ್ರು, ಓಕೆ ಫೈನ್, ಐ ಹ್ಯಾವ್ ಅಪ್ಲೈಡ್, ಆಲ್ರೆಡಿ ಯೂಸ್ಡ್. ಏನಪ್ಪ ಇವನು ಟ್ರೇಡರ್ ಅಂತೆ, ಪ್ರೀಮಿಯಂ ವರ್ಷನ್ ಇಲ್ಲ ಇವನ ಹತ್ರ ಅಂತೆಲ್ಲ ಅನ್ಕೋಬೇಡಿ. ಆ್ಯಕ್ಚುಲಿ ಪ್ರೀಮಿಯಂ ವರ್ಷನ್ ನಾನು ಪ್ರತಿ ತಿಂಗಳು ಯೂಸ್ ಮಾಡ್ತಿದ್ದೆ. ಇವಾಗ ನನಗೆ ಬ್ಯಾಕ್ ಟೆಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಪ್ರೀಮಿಯಂ ವರ್ಷನ್ ಯೂಸ್ ಮಾಡ್ತಾ ಇಲ್ಲ. ಸುಮ್ಮನೆ ಯಾಕೆ ಪ್ರೀಮಿಯಂ ವರ್ಷನ್ನು, ಆ್ಯಂಡ್ ಐ ವಾಸ್ ಯೂಸಿಂಗ್ ಕಂಪ್ಲೀಟ್ಲಿ ಪ್ರೀಮಿಯಮ್, ಆ್ಯಂಡ್ ದಟ್ ಪ್ರೀಮಿಯಮ್ ವಾಸ್ ಅರೌಂಡ್ 5,000-6,000 ರುಪೀಸು. ಸುಮ್ಮನೆ ಯಾಕೆ 5,000-6,000 ರುಪೀಸ್ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಯೂಸ್ ಮಾಡೋದು ನಿಲ್ಲಿಸಿದ್ದೀನಿ. ಈಗ ನೋಡಿ, ನಾನು ನಿಮಗೆ ಈಗ ತುಂಬ ಸಿಂಪಲಾಗಿ ತೋರಿಸ್ತೀನಿ. ನೋಡಿ, ದಿಸ್ ಈಸ್, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿರೋದಕ್ಕೆ ಮಾರ್ಕೆಟ್ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ತೋರಿಸಿದೆ. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ, ರೆಡ್ ಕ್ಯಾಂಡಲ್ ತೋರಿಸಿದೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಗ್ರೀನ್ ಕ್ಯಾಂಡಲ್. ಗ್ಯಾಪ್ ಅಪ್ ಓಪನ್ ಆಗಿದೆ, ಗ್ರೀನ್ ಕ್ಯಾಂಡಲ್. ಓಕೆನಾ, ಇನ್ನು ನಿಮಗೆ ತುಂಬ ನೀಟಾಗಿ ತೋರಿಸ್ತೀನಿ. ನೋಡಿ, ಡೈಲಿ ಟೈಮ್ ಫ್ರೇಮ್ ಹೋದರೆ ನೋಡಿ, ಗ್ರೀನ್ ಕ್ಯಾಂಡಲ್ ಗ್ಯಾಪ್ ಅಪ್, ರೆಡ್ ಕ್ಯಾಂಡಲ್ ಗ್ಯಾಪ್ ಡೌನ್, ಗ್ಯಾಪ್ ಅಪ್, ಗ್ಯಾಪ್ ಡೌನ್. ಇದೆಲ್ಲ ಇದೆಯಲ್ಲ, ಇದೆಲ್ಲ ಇಂಡಿಕೇಟರು ನಮಗೆ ತೋರಿಸ್ತಾ ಇರೋ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲೆಲ್ಲಿ ಗ್ಯಾಪ್ ಅಪ್ ಇದೆ, ಎಲ್ಲೆಲ್ಲಿ ಗ್ಯಾಪ್ ಡೌನ್ ಇದೆ, ಅದನ್ನೆಲ್ಲ ಕವರ್ ಮಾಡ್ಕೊಂಡಿದೆ. ಇದನ್ನೇನಾದರೂ ನಾನು ರಿಮೂವ್ ಮಾಡಿದ್ರೆ ನಾವು ಯು ಕ್ಯಾನ್ ಸಿ ಚಾರ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ಲಿ. ಓಕೆನಾ, ಓಕೆ ಫೈನ್. ಸೊ ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದರೆ ಈ ಜಾಗದಲ್ಲಿ ಏನಾದರೂ ಮಾರ್ಕೆಟ್ ಅಪ್ಪಿತಪ್ಪಿನೂ ರಿಜೆಕ್ಟ್ ಆಗಲಿಲ್ಲ ಅಂತಂದರೆ ತಲೆನೇ ಕೆಡಿಸ್ಕೋಬೇಡಿ, ಈ ಜಾಗದಿಂದ ರಿಜೆಕ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ಹೇಳಿದೆ ಈ ಜಾಗದಿಂದ ರಿಜೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಈ ಜಾಗದಿಂದ ಸೆಲ್ ಮಾಡಬೇಡಿ. ಲೋಯರ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ನೋಡಿ, ಲೋಯರ್ ಟೈಮ್ ಫ್ರೇಮಲ್ಲಿ ವಿಕ್ ನೋಡಿ. ಲೋಯರ್ ಟೈಮ್ ಫ್ರೇಮಲ್ಲಿ ವಿಕ್ ನೋಡಿಕೊಂಡು ಲೋಯರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ನೀವು ಮುಂದುವರಿಬೋದು. ಓಕೆನಾ, ಐ ಆಮ್ ಟೆಲ್ಲಿಂಗ್ ಮೈ ಪಾಯಿಂಟ್ ಆಫ್ ವ್ಯೂ ಈಸ್ ಹಿಯರ್ ಆ್ಯಂಡ್ ಶಾರ್ಟ್ ಟರ್ಮ್ ಬೈ ಫ್ರಮ್ ಹಿಯರ್ ಅಪ್ ಟು ಹಿಯರ್, ಆ್ಯಂಡ್ ಲಾಂಗ್ ಟರ್ಮ್ ಸೆಲ್ ಫ್ರಮ್ ಹಿಯರ್ ಟು ಅಪ್ ಟು ವೇರ್. ಸೊ first target is over here, 24724 is the first target. Second target is up to here. Okay na, fine. Let me go to bank nifty. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಫಸ್ಟು ವೀಕೆಂಡ್ ಆಗಿದ ತಕ್ಷಣ ವೀಕ್ಲಿ ಟೈಮ್ ಫ್ರೇಮ್ ನೋಡಿ, ಮಂತ್ ಎಂಡ್ ಆಗಿದ ತಕ್ಷಣ ಮಂತ್ಲಿ ಟೈಮ್ ಫ್ರೇಮ್ ನೋಡಿ, ಡೇ ಎಂಡ್ ಆಗಿದ ತಕ್ಷಣ ಡೈಲಿ ಟೈಮ್ ಫ್ರೇಮ್ ನೋಡಿ. ನಿಮಗೆ ಇದರಿಂದ ಏನು ಗೊತ್ತಾಗುತ್ತೆ? ಮಾರ್ಕೆಟ್ದು ಬಿಹೇವಿಯರ್, ಮಾರ್ಕೆಟ್ ವ್ಯೂ, ಮಾರ್ಕೆಟ್ ಎಲ್ಲಿಗೆ ಹೋಗೋಕೆ ಟ್ರೈ ಮಾಡ್ತಾ ಇದೆ, ಏನು ಮಾಡ್ತಾ ಇದೆ, ಎಲ್ಲ ಗೊತ್ತಾಗುತ್ತೆ. ಓಕೆನಾ, ಈಗ ನೋಡಿ, ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಪ್ರೀವಿಯಸ್ ವೀಕ್ನ ಸ್ವೀಪ್ ಮಾಡಿದೆ. ಅಂದರೆ ಈ ಜಾಗದಲ್ಲಿ ಏನಿರುತ್ತೆ? ಲಿಕ್ವಿಡಿಟಿ ಇರುತ್ತೆ. ಪ್ರೀವಿಯಸ್ ವೀಕ್ ಹೈಯಲ್ಲಿ ಲಿಕ್ವಿಡಿಟಿ ಇರುತ್ತೆ. ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಮಾರ್ಕೆಟ್ ಎಲ್ಲಿಗೆ ಹೋಗ್ತದೆ? ಇಲ್ಲಿಗೆ ಬರ್ತಾ ಇದೆ. ಓಕೆನಾ, ಮಾರ್ಕೆಟ್ ಈಗ ಎಲ್ಲಿಗೆ ಹೋಗುತ್ತೆ? ಟಾರ್ಗೆಟ್ ಏನು? ಲಿಕ್ವಿಡಿಟಿ ಸ್ವೀಪ್ ಆಗಿರೋದ್ರಿಂದ ಮತ್ತೆ ಮಾರ್ಕೆಟು ಈ ಕ್ಯಾಂಡಲ್ದು ಲೋ, ಇದು ಲಿಕ್ವಿಡಿಟಿ ಏರಿಯಾ. ಈ ಲಿಕ್ವಿಡಿಟಿ ಏರಿಯಾ ಫಿಲ್ ಮಾಡೋದಕ್ಕೋಸ್ಕರ ಮಾರ್ಕೆಟು ಈ ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ಸೊ ಮಾರ್ಕೆಟ್ ಇಲ್ಲಿಂದ ತಪ್ಪಂತ ಡೈರೆಕ್ಟಾಗಿ ಫಾಲ್ ಆಗುತ್ತಾ? ಆಗ್ಲೂಬೋದು. ಅಥವಾ ಮೇಲಕ್ಕೆ ಹೋಗಿ ಫಾಲ್ ಆಗುತ್ತಾ? ಅದು ಆಗ್ಲೂಬೋದು. ಇಲ್ಲೆಲ್ಲಾದರೂ ಪೆಂಡಿಂಗ್ ಆರ್ಡರ್ಸ್ ಇದ್ದರೆ, ಇಲ್ಲಾದರೂ ಡೀಪರ್ ಆರ್ಡರ್ ಬ್ಲಾಕ್ ಇದ್ದರೆ, ಲೋಯರ್ ಟೈಮ್ ಫ್ರೇಮಲ್ಲಿ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡಿಕೊಂಡು ಮಾರ್ಕೆಟ್ ಕೆಳಗಡೆನೂ ಫಾಲ್ ಆಗ್ಬೋದು. ಓಕೆನಾ, ಮಾರ್ಕೆಟ್ ಈಗ ಎಲ್ಲಿವರೆಗೂ ಫಾಲ್ ಆಗೋಕ್ಕೆ ಚಾನ್ಸ್ ಇದೆ? ನಾನು ನಿಮಗೆ ತುಂಬ ನೀಟಾಗಿರೋ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಹೇಗೆ ಹೋಗಿದೆ? ಹೈ ಲೋ, ಹೈ ಲೋ, ಹೈ ಲೋ, ಹೈ ಲೋ. ಹೆಂಗೆ ನಾನು ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ? ಹೈ ಲೋ. ಅದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹೈ ಯಾವುದು, ಲೋ ಯಾವುದು ಅಂತೇಳ್ಬಿಟ್ಟು ಅದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಇಲ್ಲಿ ಇಂಡ್ಯೂಸ್ಮೆಂಟ್ ಕೂಡ ಇದೆ. ಮಾರ್ಕೆಟು ಎಲ್ಲಿದೆ ಇಂಡ್ಯೂಸ್ಮೆಂಟು? ಇಲ್ಲಿದೆ ಇಂಡ್ಯೂಸ್ಮೆಂಟು. ಓಕೆ, ಈ ಇಂಡ್ಯೂಸ್ಮೆಂಟ್ನ ಮಾರ್ಕೆಟು ಇಲ್ಲಿರೋ ಒಂದು ಡೀಪರ್ ಯಾವುದೋ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ, ಲೋಯರ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕು. ಆ ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ. ಈ ಕ್ಯಾಂಡಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈ ಕ್ಯಾಂಡಲ್ ನ್ಯೂಸ್ ಕ್ಯಾಂಡಲ್ ಇರುತ್ತೆ. ಈ ನ್ಯೂಸ್ ಕ್ಯಾಂಡಲಿಂದನೇ ಮಾರ್ಕೆಟು ಕೆಳಗಡೆ ಬಂದು ಹೋಗಿರೋದು. ನಾನು ನಿಮ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ. ನ್ಯೂಸು ಮಾರ್ಕೆಟ್ನ ಫಾಲ್ ಆಗ್ಬೋದು. ಮಾರ್ಕೆಟ್ ತುಂಬ ದೊಡ್ಡ ಫಾಲ್ ಆಗ್ಬೋದು. ಬಟ್
ವಿತಿನ್ ಎ ಶಾರ್ಟ್ ಟೈಮ್ ಫ್ರೇಮ್ ಮಾರ್ಕೆಟ್ ಮತ್ತೆ ವಾಪಸ್ ಅದು ಯಾವ ಪೊಸಿಷನಿಂದ ಫಾಲ್ ಆಗಿದೆಯೋ ಅದೇ ಪೊಸಿಷನ್ಗೆ ಹೋಗುತ್ತೆ ಮಾರ್ಕೆಟು. ಓಕೆನಾ? ಈ ನ್ಯೂಸ್ ಕ್ಯಾಂಡಲ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅವತ್ತು ಒಂದಿನ ಮಾತ್ರ ಲಾಸ್ ಆಗುತ್ತೆ. ನೀವು ಅಪ್ಪಿತಪ್ಪಿ ಇವತ್ತು ಬೈ ಸೈಡ್ ವ್ಯೂವಲ್ಲಿದ್ದರೆ ಖಂಡಿತವಾಗ್ಲೂ ಅವತ್ತು ಲಾಸ್ ಆಗಿರುತ್ತೆ ನಿಮಗೆ. ಆ್ಯಂಡ್ 100% ಹೇಳ್ತೀನಿ ನೋಡಿ, ಅವತ್ತಿನ ಮಾರನೇ ದಿನ ಯಾರ್ಯಾರು ಸೆಲ್ ಸೈಡ್ ವ್ಯೂವಲ್ಲಿದ್ದೀರೋ ಅವ್ರಿಗೆಲ್ಲರಿಗೂ ಲಾಸ್ ಆಗಿದೆ. ಅವ್ರಿಗೆಲ್ಲರಿಗೂ ಲಾಸ್ ಆಗಿ ಮತ್ತೆ ಮಾರ್ಕೆಟ್ ಯಾವ ಪೊಸಿಷನ್ಗೆ ಹೋಯಿತು? ಮಾರ್ಕೆಟ್ ನೆಕ್ಸ್ಟ್ ವೀಕಲ್ಲೇ ವಾಪಸ್ ಅದೇ ಪೊಸಿಷನ್ಗೆ ಹೋಯಿತು. ಆ್ಯಂಡ್ ಈ ಮೂಮೆಂಟ್ ಇದೆಯಲ್ಲ, ದಿಸ್ ಈಸ್ ಕಂಪ್ಲೀಟ್ಲಿ ಟೆಂಪ್ರರಿ ಮೂಮೆಂಟ್. ನೋಡಿ ಈಗ ಮಾರ್ಕೆಟು ಈ ಜಾಗ ಇಂಡ್ಯೂಸ್ಮೆಂಟು, ವೇರ್ ಇಸ್ ದಟ್ ಐಡಿಯಮ್ ಹಾಂ, ದಿಸ್ ಈಸ್ ಇಂಡ್ಯೂಸ್ಮೆಂಟ್. ಮಾರ್ಕೆಟ್ ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇತ್ತು, ಇಂಡ್ಯೂಸ್ಮೆಂಟ್ ಕೆಳಗಡೆ ಇರೋ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡ್ತು, ಮಾರ್ಕೆಟ್ ಇಮಿಡಿಯೇಟಾಗಿ ರೈಸ್ ಆಯಿತು, ಮಾರ್ಕೆಟು ಈ ಹೈನ ಬ್ರೇಕ್ ಮಾಡ್ತು. ಓಕೆನಾ? ಈಗ ಮಾರ್ಕೆಟು ಕಂಪ್ಲೀಟ್ಲಿ ವೀಕ್ಲಿ ಅಪ್ ಟ್ರೆಂಡಲ್ಲಿದೆ. ಲಾಸ್ಟ್ 2 ವೀಕ್ಸಿಂದ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ. ಯಾಕೆ? ಕಂಪ್ಲೀಟ್ಲಿ ಏನು ಹೇಳ್ತಾರೆ, ಅದು ಆಲ್ ಟೈಮ್ ಹೈಗೆ ಹೋಗಿದೆ ಮಾರ್ಕೆಟ್. ನೋಡಿ ಇಲ್ಲಿ ಈ ಆಲ್ ಟೈಮ್ ಹೈಗೆ ಹೋಗಿದೆ ಅಂದರೆ ಮಾರ್ಕೆಟ್ ಈಗ ಮತ್ತೆ ಈ ಹೈ ಬ್ರೇಕ್ ಮಾಡಬೇಕು ಅಂದರೆ ಮಾರ್ಕೆಟ್ ಒಂದು ಟೆಂಪ್ರರಿ ಫಾಲ್ ಕೊಡಬೇಕು. ಈ ಟೆಂಪ್ರರಿ ಫಾಲ್ ಎಲ್ಲಿವರೆಗೂ ಕೊಡ್ಬೋದು? ನಂದು ಲೆಕ್ಕಾಚಾರ ಪ್ರಕಾರ ಒಂದು ವೀಕ್ಲಿ ಸ್ವಿಂಗ್ ಇಲ್ಲಿದೆ, ಅದು ಬಿಟ್ಟರೆ ಇನ್ನೊಂದು ವೀಕ್ಲಿ ಸ್ವಿಂಗ್ ಇಲ್ಲಿದೆ, ಅದು ಬಿಟ್ಟರೆ ಇನ್ನೊಂದು ವೀಕ್ಲಿ ಸ್ವಿಂಗ್ ಇಲ್ಲಿದೆ, ಅದು ಬಿಟ್ಟರೆ ಆರ್ಡರ್ ಬ್ಲಾಕ್ ಇಲ್ಲಿದೆ. ಓಕೆನಾ? ಸೊ ಈಗ ಮಾರ್ಕೆಟು ಇಲ್ಲಿ ತನಕನೂ ಬರ್ಬೋದು. ಓಕೆ ಫೈನ್, ಬಟ್ ಪ್ರೆಸೆಂಟ್ಲಿ ಇಟ್ ಈಸ್ ಇನ್ ಡೌನ್ ಟ್ರೆಂಡ್ ಅಪ್ಪ. ದಟ್ ಈಸ್ ವೆರಿ ಸಿಂಪಲ್. ಸೊ ನಮಗೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಅರ್ಥ ಆಯಿತು, ಏನು ಮಾರ್ಕೆಟ್ ಕೆಳಗಡೆ ಬರ್ತಾಯಿದೆ ಅಂತ. ನೀವು ಅನ್ಕೋಬೋದು, ಏನಪ್ಪ ಇವನು ಬಕ್ವಾಸು, ತುಂಬ ಸುಮ್ಮನೆ ಎಳಿತಾ ಇದ್ದಾನೆ, ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗ್ತಾನೆ, ಏನಕ್ಕೆ ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗ್ತಾನೆ ಅಂತ. ನಿಮಗೆ ಒಂದು ಸರಿ ನೀವು ಈ ಥರ ಅನಲೈಸ್ ಮಾಡೋಕ್ಕೆ ಶುರು ಮಾಡಿ ನೋಡಿ, ನಿಮಗೆ ತುಂಬ ದೊಡ್ಡ ಚೇಂಜ್ ಕಾಣ್ತೀರಾ ನೀವು. ನಿಮಗೇ ಗೊತ್ತಿಲ್ದಂಗೆ ಈ ಥರ ವರ್ಕ್ ಆಗುತ್ತಾ ಮಾರ್ಕೆಟು, ಹೀಗೆ ಅರ್ಥ ಆಗೋದು ಅಂತೇಳ್ಬಿಟ್ಟು ನಿಮಗೆ ಅನಿಸುತ್ತೆ. ನಾನು ನಿಮ್ಮ ಥರನೇ ತುಂಬ ಲೋಯರ್ ಟೈಮ್ ಫ್ರೇಮ್ ಟ್ರೇಡ್ಸ್ ಮಾಡಿ ದೆನ್ ಐ ವಾಸ್ ಫೇಸಿಂಗ್ ಹ್ಯೂಜ್ ಲಾಸಸ್. ಯಾಕೆ ಇಷ್ಟು ಲಾಸ್ ಆಗ್ತಾಯಿದೆ, ಏನು ಕತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಮೇಲೆ ದೆನ್ ಐ ಅಂಡರ್ಸ್ಟುಡ್ ಮಾರ್ಕೆಟ್ ಬಿಹೇವ್ಸ್ ಕಂಪ್ಲೀಟ್ಲಿ ವಿತ್ ಎ ಮ್ಯಾಕ್ರೋ ಲೆವೆಲ್ಸ್. ಮಾರ್ಕೆಟು ಮ್ಯಾಕ್ರೋ ಲೆವೆಲ್ನ ಅರ್ಥ ಮಾಡಿಕೊಂಡು ಆಮೇಲೆ ಮೈಕ್ರೋ ಲೆವೆಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ಮಾರ್ಕೆಟ್ ಯಾವತ್ತೂ ಹೇಳ್ತೀನಿ ಕೊಡಿ, ಮ್ಯಾಕ್ರೋ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೈಕ್ರೋ ಲೆವೆಲಲ್ಲಿ ಅರ್ಥ ಮಾಡ್ಕೋಬೇಡಿ. ಓಕೆನಾ? ಸೊ ಇನ್ನೊಂದು ಇಲ್ಲಿ ನೋಡಿ ಡೈಲಿ ಟೈಮ್ ಫ್ರೇಮಲ್ಲಿ ದಿಸ್ ಈಸ್ ಐ ಟಿ ಎಲ್ ನೋಡಿ, ಪ್ರತಿ ಐ ಟಿ ಎಲ್ನೂ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ. ನೋಡಿ ಇದೊಂದು ಐ ಟಿ ಎಲ್, ಓಕೆ, ಈ ಐ ಟಿ ಎಲ್ನ ಸ್ವೀಪ್ ಮಾಡಿದೆ. ಇದೊಂದು ಐ ಟಿ ಎಲ್ ನೋಡಿ, ಈ ಐ ಟಿ ಎಲ್ನ ಸ್ವೀಪ್ ಮಾಡಿದೆ ಮಾರ್ಕೆಟು. ಈ ಐ ಟಿ ಎಲ್ ಸ್ವೀಪ್ ಮಾಡಿದ್ದೇನಕ್ಕೆ? ಇಲ್ಲಿ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇದು ಇಂಡ್ಯೂಸ್ಮೆಂಟ್ ಏರಿಯಾ, ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಮಾಡ್ಕೊತು, ಕೆಳಗಡೆ ಬಂತು, ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ವೀಕ್ಲಿ ಆರ್ಡರ್ ಬ್ಲಾಕ್ ಇದೆ, ಟಚ್ ಆಯಿತು. ನೋಡಿ ಇಲ್ಲಿ ವಿಕ್ಕಲ್ ಟಚ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಸ್ನೈಪರ್ ಎಂಟ್ರಿ. ಯಾರ್ಯಾರು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀರಾ ದೇ ಆರ್ ವೆರಿ ಲಕ್ಕಿ. ತೊಗೊಂಡಿರ್ತಾರೆ ಖಂಡಿತವಾಗ್ಲೂ. ಎಸ್ ಎಮ್ ಸಿ ಟ್ರೇಡರ್ಸ್ ಎಲ್ಲರೂ ತೊಗೊಂಡಿರ್ತಾರೆ. ನೋಡಪ್ಪ, ಎಸ್ ಎಮ್ ಸಿ ಕಮ್ಯುನಿಟಿ ಪೀಪಲ್ ನೋಡಿ ಮಾರ್ಕೆಟ್ ಎಷ್ಟು ದೊಡ್ಡ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ನೀವು ಅನ್ಕೋಬೋದು, ಏನಪ್ಪ ಡೈಲಿ ಟೈಮ್ ಫ್ರೇಮಲ್ಲಿ ಯಾರು ಟ್ರೇಡ್ ತೊಗೋತಾರೆ? ಖಂಡಿತ ತೊಗೋತಾರೆ ಸರ್. 4000 ಪಾಯಿಂಟ್ಸ್ ನೋಡಿ, ಎಷ್ಟು ದೊಡ್ಡ ಮೂವ್. 4000 ಪಾಯಿಂಟ್ಸ್ ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ. ಇಟ್ಸ್ ನಾಟ್ ಎ ಈಸಿ ಮೂವ್ ಬ್ರೋ. ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಯ್ತು, ಮತ್ತೆ ಮಾರ್ಕೆಟ್ ಇಲ್ಲಿಗೆ. ಇನ್ನು ನೋಡಿ, ಇಲ್ಲಿ ಈ ಐ ಟಿ ಎಲ್ ಬ್ರೇಕ್ ಆಗಿಲ್ಲ, ಈ ಐ ಟಿ ಎಲ್ ಬ್ರೇಕ್ ಆಗಿಲ್ಲ, ಮತ್ತು ಈ ಐ ಟಿ ಎಲ್ಲು ಬ್ರೇಕ್ ಆಗಿಲ್ಲ ಇನ್ನು. ಸೊ ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗ ಮಾರ್ಕೆಟು ಐ ಟಿ ಎಲ್ ಬ್ರೇಕ್ ಆಗಿಲ್ಲ ಅಂತಂದರೆ ಲೋನ ರೆಸ್ಪೆಕ್ಟ್ ಮಾಡ್ತಿದೆ, ಹೈನ ಬ್ರೇಕ್ ಆಗ್ತಿದೆ. ಈಗ ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ. ಸೊ ಮಾರ್ಕೆಟು ಈಗ ಟೆಂಪರರಿಯಾಗಿ ಡೌನ್ ಟ್ರೆಂಡಿಗೆ ಕನ್ವರ್ಟ್ ಆಗಲೇಬೇಕು. ಯಾಕಂದರೆ ಮಾರ್ಕೆಟು ಫುಲ್ ಆಲ್ ಟೈಮ್ ಹೈಯಲ್ಲಿದೆ. ಓಕೆನಾ? ಆಲ್ ಟೈಮ್ ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಹಾಫ್ ಆಫ್ ದ ಕ್ವಾರ್ಟರಲ್ಲಿ ಮಾರ್ಕೆಟ್ ಏನು ಮಾಡ್ತು? ಕೆಳಗಡೆ ಫಾಲ್ ಆಯಿತು. ನಾವೆಲ್ಲ ಅಂದ್ಕೊಂಡ್ವಿ, ಫುಲ್ ಪ್ಯಾನಿಕ್ ಆದ್ವಿ. ಓ ಮೈ ಗಾಡ್, ಮಾರ್ಕೆಟ್ ಏನಪ್ಪ ಹಿಂಗೆ ಹೋಗ್ತಾ ಇದೆ, ಕೆಳಗಡೆನೇ ಹೋಗ್ತಾ ಇದೆ ಅಂತೇಳ್ಬಿಟ್ಟು. ಮಾರ್ಕೆಟ್ ಎಷ್ಟು ಚೆನ್ನಾಗಿ ಬ್ರೇಕ್ ಆಗಿದೆ ನೋಡಿ. ಅದಾದಮೇಲೆ ಒಂದೇ ಸರಿ ಗ್ಯಾಪ್ ಅಪ್. ತುಂಬ ಜನಕ್ಕೆ ಬೈಯಿಂಗ್ ಆಪರ್ಚುನಿಟಿ ಕೂಡ ಸಿಕ್ಕಿರಲ್ಲ ಈ ಜಾಗದಲ್ಲಿ. ನಾನು ಕೂಡ ಏನು ಮಾಡಿದ್ದೆ ಅಂತಂದರೆ, ಎಕ್ಸಾಕ್ಟ್ಲಿ ಈ ಟೈಮಲ್ಲಿ ಇಲ್ಲಿ ತನಕ ಮಾರ್ಕೆಟ್ ಫಾಲ್ ಆಗೋದು ವೆಯ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ಜಾಗದಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಮಾರ್ಕೆಟ್ ನಾನು ಅಂದ್ಕೊಂಡೆ ಇನ್ನೂ ಮುಂದಕ್ಕೆ ಫಾಲ್ ಆಗೋಲ್ಲ ಅಂತ. ಆ್ಯಂಡ್ ನೋಡಿ ಇಲ್ಲಿದೆಯಲ್ಲ, ಈ ಆರ್ಡರ್ ಬ್ಲಾಕಲ್ಲಿರೋ ರಿಜೆಕ್ಷನ್ ಏರಿಯಾ, ನಾನು ಈ ಜಾಗದಲ್ಲಿ ಬೈ ಮಾಡಿದ್ದೆ. ಇಲ್ಲಿ ತನಕ ಟಾರ್ಗೆಟ್ ಇಟ್ಕೊಂಡಿದ್ದೆ ನಾನು. ಇಲ್ಲಿ ತನಕ ಟಾರ್ಗೆಟು, ಈ ಜಾಗದವರೆಗೂ ಟಾರ್ಗೆಟು. ನಿಯರ್ಲಿ ಐ ಕ್ಯಾಪ್ಚರ್ಡ್
2000 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಕೊಂಡೆ. ಯಾಕಪ್ಪ ಇಲ್ಲೇ ಇಟ್ಕೊಂಡೆ, ಮಾರ್ಕೆಟ್ಲಿಂದ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡೆ, ಅಬ್ಸಲ್ಯೂಟ್ಲಿ ಫಾಲ್ ಆಗಲಿಲ್ಲ. ನಾನು ದೇವರಲ್ಲ, ನಾನು ಬಿಟ್ಟೆ ಮಾರ್ಕೆಟ್ನ ಅಷ್ಟೇ. ಓಕೆ ಫೈನ್, ಲೆಟ್ ಮಿ ಕಮ್ ಟು ದ ಪ್ರೆಸೆಂಟ್ ಸಿಚುಯೇಷನ್. ಮಾರ್ಕೆಟ್ ಏನಾಗಿದೆ ಬ್ಯಾಂಕ್ ನಿಫ್ಟಿಲಿ ಈಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ರೆಡ್ ಕ್ಯಾಂಡಲ್, ಇಲ್ಲೂ ರೆಡ್ ಕ್ಯಾಂಡಲ್, ಇಲ್ಲೂ ರೆಡ್ ಕ್ಯಾಂಡಲ್. ಬಯಾಸ್ ಏನಿದೆ, ಬಯಾಸು ಡೌನ್ ಟ್ರೆಂಡಲ್ಲಿದೆ. ಓಕೆನಾ, ಬಯಾಸ್ ಡೌನ್ ಟ್ರೆಂಡಲ್ಲಿದೆ. ಈ ಜಾಗದಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ ನಾಳೆ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಆ ಕ್ಯಾಂಡಲ್ ಈ ವಿಕ್ನ ಟಚ್ ಮಾಡುತ್ತೆ. ಈ ಜಾಗದಲ್ಲಿ ವಿಕ್ಕಲ್ಲಿ ಟಚ್ ಮಾಡುತ್ತೆ. ನಾನು ಹೇಳ್ತಿದ್ದೀನಿ ಕೇಳಿ, 100% ಹೇಳ್ತೀನಿ ಕೇಳಿ, ವಿಕ್ಕಲ್ಲಿ ಟಚ್ ಮಾಡಿ ಮಾರ್ಕೆಟ್ ಫಾಲ್ ಆಗುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಫಾಲ್ ಆಗ್ಬೋದು. 2 ಪ್ರಾಬಬಿಲಿಟಿ ಇದೆ. ಒಂದು, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವಿಕ್ಕಲ್ಲಿ ಈ ಜಾಗನ ಟಚ್ ಆಗುತ್ತೆ, ಮಾರ್ಕೆಟ್ ಫಾಲ್ ಆಗುತ್ತೆ. ಇಲ್ವಾ, ಡೈರೆಕ್ಟ್ ಒಂದೇ ಸರಿ ಫಾಲ್ ಆಗುತ್ತೆ ಈ ಜಾಗದವರೆಗೂ. ಓಕೆ ಫೈನ್, ಲೆಟ್ ಮಿ ಗೋ ಟು ದ 15 ಮಿನಿಟ್ಸ್ ಟೈಮ್ ಫ್ರೇಮ್. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿ, ಈ ಜಾಗದಲ್ಲಿ ಕರೆಕ್ಟಾಗಿ ಆರ್ಡರ್ ಬ್ಲಾಕ್ ಇದೆ. ನೋಡಿ, ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಉಳ್ಕೊಂಡಿದೆ. ಸೊ ಮಾರ್ಕೆಟು ಈ ಜಾಗದಿಂದ ಫಾಲ್ ಆಗುತ್ತೆ. ಮಾರ್ಕೆಟು ಈ ಜಾಗದಿಂದ ಫಾಲ್ ಆಗಿ, ಸೊ ದೇರ್ ಆರ್ 2 ಪ್ರಾಬಬಿಲಿಟೀಸ್ ಆಫ್ ಟುಮಾರೋ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮಾರ್ಕೆಟು ಇಲ್ಲಿಂದ ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಗೆ ಹೋಗಿ ಇಲ್ಲಿಂದ ಫಾಲ್ ಆಗುತ್ತೆ. ಓಕೆನಾ, ಇಲ್ಲೂ ಕೂಡ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗದೆ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದರೆ ಮಾರ್ಕೆಟು ಇಲ್ಲಿಂದ ಹಿಂಗೋಗಿ ಆಮೇಲೆ ಇಲ್ಲಿಂದ ಫಾಲ್ ಆಗುತ್ತೆ. ಓಕೆ, ಹಿಂಗೂ ಆಗಲಿಲ್ಲ ಅಂದರೆ ಮಾರ್ಕೆಟು ಡೈರೆಕ್ಟಾಗಿ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಒಂದು ರಿಜೆಕ್ಷನ್ ತೊಗೊಂಡು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಹಿಂಗಿಂದ ಬಂದು ಹಿಂಗೆ ಫಾಲ್ ಆಗುತ್ತೆ. ಓಕೆ, ಸೊ ಮೈ ವ್ಯೂ ಕಂಪ್ಲೀಟ್ಲಿ ನಾನು ಹೇಳ್ತೀನಿ. ಈ ಜಾಗದಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ನಾನು ವೆಯ್ಟ್ ಮಾಡ್ತೀನಿ, ಈ ಜಾಗ ಟಚ್ ಆಗೋವರೆಗೂ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾರ್ಕೆಟು ಇಲ್ಲಿಗೆ ಬರೋ ತನಕ ವೆಯ್ಟ್ ಮಾಡ್ಕೊಂಡು ಆಮೇಲೆ ಸೆಲ್ ಮಾಡ್ತೀನಿ. ಅಪ್ಪಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಈ ಜಾಗದಿಂದ ಮಾರ್ಕೆಟು ರಿಜೆಕ್ಷನ್ ತೊಗೊಳುತ್ತೆ. ಆ್ಯಂಡ್ ಮಾರ್ಕೆಟು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಜಾಗದಿಂದ ಆಲ್ರೆಡಿ ರಿಜೆಕ್ಷನ್ ತೊಗೊಂಡಿದೆ. ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿಗೆ ಹೋಗಿದೆ, ಮೇಲಕ್ಕೆ ಹೋಗ್ತದೆ. ನನ್ನ ಪ್ರಕಾರ ಈ ರಿಜೆಕ್ಷನ್ನ ಲೆಕ್ಕ ಹಾಕ್ಕೊಂಡ್ರೆ ಮಾರ್ಕೆಟು ನೋಡಿ, ಇಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ ಅದೇ ಏರಿಯಾ. ಇಲ್ಲಿ BPR ಇದೆ. ಈ ಜಾಗದಿಂದ ಮಾರ್ಕೆಟು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಾಟ್ ಇವನ್ ಎ ಸಿಂಗಲ್ ಕ್ಯಾಂಡಲ್ ಗಿವ್ ಕ್ಲೋಸಿಂಗ್ ಇನ್ಸೈಡ್ ದ ಆರ್ಡರ್ ಬ್ಲಾಕ್. ಇಲ್ಲಿಂದ ಮಾರ್ಕೆಟ್ ನನ್ನ ಪ್ರಕಾರ ಕ್ಯಾಪ್ ಅಪ್ ಓಪನ್ ಆಗಿ ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿಂದ ಫಾಲ್ ಆಗುತ್ತೆ. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಬ್ಯಾಂಕ್ ನಿಫ್ಟಿ. ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮಾರ್ಕೆಟು ಯಾವುದೇ ಕಾರಣಕ್ಕೂ ತುಂಬ ಕ್ಲಿಯರ್ ವ್ಯೂ ಕೊಡುತ್ತೆ. ನಾನು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಫಾಲೋ ಆಗ್ತಾ ಇದ್ದೀನಿ, ನಾನು ಇಲ್ಲಿ ಆರ್ಡರ್ ಬ್ಲಾಕ್ ಯಾಕೆ ಕ್ರಿಯೇಟ್ ಮಾಡಿಕೊಂಡೆ, ಎಲ್ಲದೂ ಪ್ರೀಪ್ಲ್ಯಾನ್. ಮಾರ್ಕೆಟ್ ಬಿಹೇವ್ಸ್ ಆನ್ ಅ ಪ್ರೀಪ್ಲ್ಯಾನ್ ಮೂಮೆಂಟ್. ನೋಡಿ, ಇಲ್ಲಿ ನೀವೇ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಇಲ್ಲಿ ತನಕ ಹೋಯ್ತಾ, ಇಲ್ಲಿ ತನಕ ಹೋಗ್ಬೇಕಾದ್ರೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ಯಾಕೆ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡಿದೆ, ನೆಕ್ಸ್ಟ್ ಬಂದಾಗ ಇಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇರಬೇಕಲ್ಲ ಮಾರ್ಕೆಟ್ ಈಗ ಹೈ ಬ್ರೇಕ್ ಮಾಡಬೇಕು ಅಂದರೆ ಆ ಪೆಂಡಿಂಗ್ ಆರ್ಡರ್ಸ್ ಇದ್ದರೆ ತಾನೇ ಹೈ ಬ್ರೇಕ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇಲ್ಲ ಅಂದರೆ ಇಲ್ಲಿಗೆ ಬರುತ್ತೆ ಡೀಪರ್ ಆರ್ಡರ್ ಬ್ಲಾಕಿಗೆ. ಅಥವಾ ಈ ಸ್ವಿಂಗ್ನ ಸ್ವೀಪ್ ಮಾಡುತ್ತೆ, ವೀಕ್ಲಿ ಸ್ವಿಂಗ್ ಇದು. ಈ ಸ್ವಿಂಗ್ನ ಸ್ವೀಪ್ ಮಾಡ್ಕೊಂಡು ಮೇಲಕ್ಕೆ ಹೋಗುತ್ತೆ. ಓಕೆನಾ, ಸೊ ಮಾರ್ಕೆಟ್ ಬಿಹೇವ್ಸ್ ಇನ್ ಅ ವೆಲ್ ಪ್ಲ್ಯಾನ್ಡ್ ಮ್ಯಾನರ್. ನಾವು ಅರ್ಥ ಮಾಡ್ಕೋಬೇಕಷ್ಟೇ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಅಂದರೆ, ಮಾರ್ಕೆಟ್ ಆಲ್ವೇಸ್ ಮೂವ್ ಆನ್ ದ ಪ್ಲ್ಯಾನ್ಡ್ ಮೂಮೆಂಟ್. ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ಸ್ಮಾರ್ಟ್ ಮನಿ ಎಲ್ಲಿ ಇನ್ವಾಲ್ವ್ ಆಗಿದೆ, ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಟ್ರೇಡರ್ಸ್ ಎಲ್ಲಿ ಮಾರ್ಕೆಟಿಗೆ ದುಡ್ಡು ಹಾಕಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕು, ಆಮೇಲೆ ಟ್ರೇಡ್ ಮಾಡಬೇಕು. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ದಿಸ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ಆಲ್ ಅಬೌಟ್ ಪ್ರಾಬಬಿಲಿಟಿ. ಓಕೆನಾ, ಈ ವಿಡಿಯೋದಲ್ಲಿ ನಾನು ಹೇಳಿದೆ ಹಿಂಗೆ ಮೂವ್ ಆಗುತ್ತೆ, ನಾನು ಹೇಳಿಲ್ಲ ಅಂದರೆ ಹಿಂಗೆ ಮೂವ್ ಆಗೋಲ್ಲ. ದಟ್ ಈಸ್ ನಾಟ್ ದ ಫ್ಯಾಕ್ಟ್. ಐ ಆಮ್ ಆಲ್ಸೋ ರಿಟೇಲ್ ಟ್ರೇಡರ್ ಲೈಕ್ ಯು. ನಾನು ನಿಮ್ಮ ಥರನೇ ಒಬ್ಬ ಸಣ್ಣ ರಿಟೇಲ್ ಟ್ರೇಡರ್ ಅಷ್ಟೇ. ನಾನು ನಿಮಗೆ ಇದನ್ನೆಲ್ಲ ಏನಕ್ಕೆ ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇಡೀ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಎಲ್ಲೂ ಕೂಡ ಯಾರೂ ಕೂಡ ಡೈಲಿ ಟೈಮ್ ಫ್ರೇಮ್ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಯಾರೂ ಕೂಡ ವೀಕ್ಲಿ ಟೈಮ್ ಫ್ರೇಮ್ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಯಾರೂ ಕೂಡ ಯಾಕೆ ಮಾರ್ಕೆಟಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರಿಗೂ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಏನು ವಿಷಯ ಅಪ್ಪ ಅಂದರೆ, ಚಾರ್ಟ್ನ ನೀವು ಹೆಂಗೆ ನೋಡ್ತೀರಾ ಹಂಗೆ ಅರ್ಥ ಆಗುತ್ತೆ. ಓಕೆನಾ, ಬಟ್ ನಾನು ಹೇಳೋದೇನಪ್ಪ ಅಂದರೆ, ಚಾರ್ಟ್ನ ನೀವು ಎಷ್ಟು ಅಕ್ಯುರೇಟಾಗಿ ನೋಡೋಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ಅಕ್ಯುರೇಟಾಗಿ ಟ್ರೈ ಮಾಡಿ. ಮಾರ್ಕೆಟ್ ಯಾಕೆ ಮೂವ್ಮೆಂಟ್ ಕೊಡ್ತು ಅಂತ ಯೋಚನೆ ಮಾಡಿ. ನೋಡಿ, ಈ ಜಾಗದಿಂದ ಫಾಲ್ ಯಾಕಾಯಿತು ನೋಡಿ. ಇಲ್ಲಿ ಈ ಜಾಗದಿಂದ ಫಾಲ್ ಆಗಿದೆ ಅಂದರೆ ಇದು ಕಂಪ್ಲೀಟ್ಲಿ ಇದು ಬಂದುಬಿಟ್ಟು ತುಂಬ ಆಲ್ ಟೈಮ್ ಹೈ. ನೋಡಿ, ಈ ಆಲ್ ಟೈಮ್ ಹೈ ಆಯಿತಾ, ಮಾರ್ಕೆಟ್ ಫಾಲ್ ಆಯಿತು, ಇಲ್ಲಿ ಆರ್ಡರ್ ಬ್ಲಾಕ್ ಇತ್ತು, ಮತ್ತೆ ಮೇಲಕ್ಕೆ ಹೋಯಿತು. ಈ ಆಲ್ ಟೈಮ್ ಹೈ ಇತ್ತಾ, ಮಾರ್ಕೆಟ್ ಏನು ಮಾಡ್ತು, ಮಾರ್ಕೆಟ್ ಫಾಲ್ ಆಯಿತು. ಇಲ್ಲಿ ನೋಡಿ ನೀವೇ ನೋಡಿ, ಇದು ಆರ್ಡರ್ ಬ್ಲಾಕ್, ಮತ್ತೆ ಮೇಲಕ್ಕೆ ಹೋಯ್ತು, ಈ ಹೈ ಬ್ರೇಕ್ ಆಯಿತು, ಆಲ್ ಟೈಮ್ ಹೈ.
ಮಾರ್ಕೆಟ್ ದಟ್ ಟು ಇಂಡಿಯನ್ ಮಾರ್ಕೆಟ್ ಇದೆಯಲ್ಲ ವೆರಿ ಈಸಿ ಟು ಅನಲೈಸ್. ಇಂಡಿಯನ್ ಮಾರ್ಕೆಟ್ ಭಾರಿ ಈಸಿ, ಯಾಕಂದರೆ ಮಾರ್ಕೆಟು ನೋಡಿ ಯಾವಾಗಲೂ ಅಪ್ ಟ್ರೆಂಡಲ್ಲೇ ಇರುತ್ತೆ, ಲೈಫ್ ಟೈಮ್ ಅಪ್ ಟ್ರೆಂಡ್ ಇರುತ್ತೆ. ನಾನು ನಿಮಗೆ ಒಂದು ಕೆಲಸ ಮಾಡ್ತೀನಿ, ಹಂಗೆ ಇರಿ, ನಿಮಗೆ ಬಿಟ್ಕಾಯಿನ್ ಟ್ರೇಡ್ ಬಿಟ್ಕಾಯಿನ್ ಸೆಟಪ್ಗಳು ತೋರಿಸ್ತೀನಿ. ನೋಡಿ ಬಿಟ್ಕಾಯಿನು, ಓಕೆ, ಬಿಟ್ಕಾಯಿನು ಆಲ್ ಟೈಮ್ ಕಂಪ್ಲೀಟ್ಲಿ ನೀವೆಲ್ಲೋ ಒಂದು ಕಡೆ ಲೋವಲ್ಲಿ ಬೈ ಮಾಡಿದ್ರೆ ಇಟ್ ವಿಲ್ ಬಿ ಗೋಯಿಂಗ್ ಅಪ್ ಅಲ್ವಾ. ಈಗ ನೋಡಿ GBP ನೋಡಿ, ನೋಡಿ GBP ನೋಡಿ. ಈಗ ಇದು ಯಾವ ಟೈಮ್ ಫ್ರೇಮಲ್ಲಿದೆ? ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿ. ಇದು ಇಲ್ಲಿಂದ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು, ಮತ್ತೆ ಡೌನ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು, ಮತ್ತೆ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು, ಮತ್ತೆ ಡೌನ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು, ಮತ್ತೆ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು. ಇಲ್ಲೆಲ್ಲೋ ಒಂದು ಕಡೆ ಫಾಲ್ ಆಗೋ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ನೀಟಾಗಿ ಫಾಲ್ ಆಗುತ್ತೆ. ಐ ಆಮ್ ವೇಟಿಂಗ್ ಫಾರ್ ದ ಬಿಗ್ ಮೂವ್. ನಾನು ಆ್ಯಕ್ಚುಲಿ ಇವಾಗ ವೇಟಿಂಗ್ ಫಾರ್ ದ ಬಿಗ್ ಮೂವ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಪ್ಪರ್ ರೇಂಜು ಲೋಯರ್ ರೇಂಜ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನ್ನದೇ ಒಂದು ಎಂಟ್ರಿ ಸೆಟಪ್ ಇದೆ, ಅಪ್ಪರ್ ರೇಂಜ್ ಲೋಯರ್ ರೇಂಜ್ ಸೆಟಪ್ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆನೂ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಂಡಿಯನ್ ಟ್ರಿಮ್ ಮಾರ್ಕೆಟ್ ಇದೆಯಲ್ಲ, ಇಟ್ಸ್ ವೆರಿ ಈಸಿ ಟು ಅನಲೈಸ್. ಫಾರಿನ್ ಮಾರ್ಕೆಟ್ಸ್ನ ನೀವು ಕಂಪೇರ್ ಮಾಡಿಕೊಂಡ್ರೆ ನಮಗೆ ಭಾರಿ ಈಸಿ ಅನಲೈಸ್ ಮಾಡೋದು. ನೋಡಿ ಎಷ್ಟು ಕ್ಲಿಯರ್ ವ್ಯೂ, ಇಲ್ಲಿಂದ ಆರ್ಡರ್ ಬ್ಲಾಕ್ ಇದೆ, ಎಲ್ಲ ಇದೆ. ಬಟ್ ನೋಡಿ ಕಂಪ್ಲೀಟ್ ಇನ್ನು ನೋಡಿ, ಇಲ್ಲಿ ಈ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡು, ಈ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡು. ಮಾರ್ಕೆಟು ಸ್ವಿಂಗ್ ಒಳಗಿದೆ. ಸ್ವಿಂಗ್ ಒಳಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಮಾರ್ಕೆಟ್ ಖಂಡಿತವಾಗ್ಲೂ ಡೌನ್ ಟ್ರೆಂಡ್ ಇದೆ. ಬಟ್ ಯಾಕೆ ಮಾರ್ಕೆಟ್ ಅಪ್ ಟ್ರೆಂಡ್ವರೆಗೂ ಬರ್ತಾ ಇದೆ? ಮಾರ್ಕೆಟ್ ವಾಂಟ್ ಡೀಪರ್ ಆರ್ಡರ್ ಬ್ಲಾಕ್. ಓಕೆ, ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ದಿಸ್ ಈಸ್ ಆಲ್ ಅಬೌಟ್ ಬ್ಯಾಂಕ್ ನಿಫ್ಟಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಟ್ಯಾಗ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನಗೆ ಮೆಸೇಜ್ ಮಾಡಿ, ಏನಾದರೂ ವಿಷಯ ಇದ್ದರೆ ತಿಳ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಟೀಮ್. ಹ್ಯಾವ್ ಎ ನೈಸ್ ವೀಕ್, ಹ್ಯಾವ್ ಎ ಪ್ರಾಫಿಟಬಲ್ ವೀಕ್. ಆಲ್ ದ ಬೆಸ್ಟ್. ಟುಮಾರೋ ಮಾರ್ಕೆಟ್ ಹೇಗೆ ಬಿಹೇವ್ ಆಗುತ್ತೆ ಅಂತ ನೋಡಿಕೊಂಡು ಟುಮಾರೋ ಕೂಡ ಐ ವಿಲ್ ಆಲ್ಸೋ ಅನಲೈಸ್ ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ ದ ಲೆವೆಲ್ಸ್ ಫಾರ್ ಟುಮಾರೋ. ದಿಸ್ ಈಸ್ ಆಲ್ ಅಬೌಟ್. ಸೊ ಬ್ಯಾಂಕ್ ನಿಫ್ಟಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಕ್ ನಿಫ್ಟಿ ಏನಾಗುತ್ತೆ, ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಈ ಜಾಗದಿಂದ ರಿಜೆಕ್ಟ್ ಆದರೆ ಇಲ್ಲಿಂದ ಬರುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ. ಅಪ್ಪಿ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಹೋಗುತ್ತೆ, ಇಲ್ಲಿಗೆ ಫಾಲ್ ಆಗುತ್ತೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ. ಇಷ್ಟೇ. ದಟ್ಸ್ ಇಟ್. ವೆರಿ ಕ್ಲಿಯರ್. ಓಕೆನಾ? ಥ್ಯಾಂಕ್ ಯು ಟೀಮ್. ಹ್ಯಾವ್ ಎ ನೈಸ್ ವೀಕ್.